ನೀರು ಕುಡಿಯೋಕೆ ಅಂತ ಬಂದಂತ ಕೋತಿ ಬಿಂದಿಗೆಯಲ್ಲಿ ಬಂದಿಯಾಗಿತ್ತು. ಬಿಂದಿಗೆಯಲ್ಲಿ ಬಂದಿಯಾದಂತ ಕೋತಿಗೆ ಇದೆಂತ ಸಾವು. ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಉಳಿಲಿಲ್ಲ ಈ ಕೋತಿ ಮರಿ. ಕೊಪ್ಪಳದ ಹುಲಗಿ ಗ್ರಾಮದಲ್ಲಿ ನರಳಿ ಪ್ರಾಣ ಬಿಟ್ಟಿದೆ ಈ ಕೋತಿ ಮರಿ. ಬಿಂದಿಗೆ ತಗ್ಲಾಕೊಂಡು ಪರಾರಿಯಾಗಿತ್ತು ಆ ಕೋತಿ ಸಾವನ್ನಪ್ಪಿದೆ. ಇಷ್ಟೊತ್ತರೆಗೂ ನೀವೇನ್ ಗಮನಿಸಿದ್ರಿ ಡೀಟೇಲ್ಸ್. ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಆ ಕೋತಿ ಮರಿ ಸಿಲುಕಿರ್ಲಿಲ್ಲ, ಗ್ರಾಮಸ್ಥರ ಕೈಗೆ ಸಿಗ್ಲಿಲ್ಲ. ಹಾಗಾಗಿ ರಕ್ಷಣೆ ಮಾಡೋದಕ್ಕಾಗಿಲ್ಲ. ಉಸಿರಾಟದ ಸಮಸ್ಯೆಯಿಂದ ಕೋತಿ ಸತ್ತಿದೆ. ಮರಿ ಕೋತಿಯನ್ನ ಸುತ್ತುವರೆದು ಕಾಯ್ತಾ ಇದೆ ವಾನರ ಸೇನೆ. ಮರಿ ಕೋತಿ ಸತ್ತಿದ್ರೂ ಕೂಡ ಅದೇ ಕೋತಿಯನ್ನ ಹೊತ್ತು ಸಾಕ್ತಾ ಇದೆ ತಾಯಿ ಕೋತಿ. ಕಣ್ಣೀರು ತರಿಸುವಂತಿದೆ ತಾಯಿ ಕೋತಿಯ ಮಮತೆ. ತಾಯಿ ಕೋತಿ ಎಲ್ಲಿ ಇವರು ಮನುಷ್ಯರು ಈ ಮರಿಯನ್ನ ಹಿಡ್ಕೊಂಡು ಸಾಯಿಸ್ಬಿಡ್ತಾರೋ ಅನ್ನುವಂಥ ಕಾರಣಕ್ಕೆ ಬಿಟ್ಟು ಕೊಡ್ತಾ ಇಲ್ಲ, ತಾನೇ ಔಚ್ಕೊಂಡು ಓಡಾಡ್ತಾ ಇದೆ. ಹೀಗಾಗಿ ಆ ಒಂದು ಮರಿ ಕೋತಿಗೆ ತಲೆಯಲ್ಲಿ ಸಿಲ್ಕಾಕೊಂಡಿದ್ದಂಥ ಬಿಂದಿಗೆ ತೆಗೆಯೋದಕ್ಕೆ ಎಷ್ಟೇ ಕಾರ್ಯಾಚರಣೆ ಮಾಡಿದ್ರು ಕೂಡ ಗ್ರಾಮಸ್ಥರು ಬಂದ್ರು, ಅರಣ್ಯಾಧಿಕಾರಿಗಳು ಬಂದ್ರು, ಬೋನಿಟ್ರು ಎಲ್ಲ ಕೋತಿಗಳಿಗಿಡೋದಕ್ಕಾಗುತ್ತಾ? ಇಲ್ಲ. ಆ ಮರಿ ಕೋತಿ ಬಿಡ್ತಾ ಇಲ್ಲ ತಾಯಿ ಕೋತಿ. ಹಾಗಾಗಿ ಕೊನೆಗೂ ಪಾಪ ಅದಕ್ಕೆ ಉಸಿರಾಟದ ತೊಂದರೆ ಆಗಿರುತ್ತೆ, ನೀರು ಕುಡ್ದಿರಲ್ಲ 4-5 ದಿನದಿಂದ. ಹೀಗಾಗಿ ಆ ಮರಿ ಕೋತಿ ಸಾವನ್ನಪ್ಪಿದೆ. ಆದರೆ ಆ ಸುತ್ತಲೂ ಕೂಡ ವಾನರ ಸೇನೆ ಕಾಯ್ತಾ ಇದೆ. ಇನ್ನೂ ಕೂಡ ಆ ಕೋತಿಯನ್ನು ಬಿಡದೆ ಕಾಯ್ತಾ ಇತ್ತಂತೆ. ಕೆಲವ್ರು ಬಂದು ಆ ಕೋತಿಯನ್ನು ಎತ್ಕೊಂಡ ತಕ್ಷಣ ಕೂಡ ಆ ವಾನರ ಸೇನೆ ಬಂದ್ಬಿಟ್ಟಿದೆಯಂತೆ. ಏನು ಮಾಡಿಬಿಡ್ತಾರೋ ಏನು ಅಂತ. ತಾಯಿ ಮಮತೆ ಹೆಚ್ಚಾಗಿ, ಅಂದರೆ ನೋಡಿ, ಈಗ ಅದನ್ನ ಅಟ್ಲೀಸ್ಟ್ ಬಿಟ್ಟಿದ್ರೆ ಏನೋ ಕಾಪಾಡ್ತಾರೇನೋ ಅಂತ ಕಾಪಾಡ್ತಾ ಇದ್ರು ಅಲ್ಲಿನ ಸ್ಥಳೀಯರು. ಹೇಗೋ ಬಿಂದಿಗೆ ಏನು ತೆಗಿತಾ ಇದ್ರು ಅರಣ್ಯ ಅಧಿಕಾರಿಗಳು. ಆದರೆ ತಾಯಿ ಮಮತೆ ಹೇಗಿದೆ ಅಂದರೆ ಮನುಷ್ಯರು ಏನು ಮಾಡಿಬಿಡ್ತಾರೋ ಅನ್ನುವಂಥ ಭಯ. ಹೀಗಾಗಿ ಬಿಟ್ಕೊಟ್ಟಿಲ್ಲ. ಕೊನೆಗೂ ಪಾಪ ಆ ಬಿಂದಿಗೆ ಸಿಲ್ಕಾಕೊಂಡಿದ್ರಿಂದ 4-5 ದಿನದಿಂದ ಉಸಿರಾಟದ ತೊಂದರೆ ಆಗಿದೆ. ಊಟ ಏನು ತಿಂದಿಲ್ಲ, ನೀರು ಕುಡ್ತಿಲ್ಲ. ಹೀಗಾಗಿ ಆ ಮರಿ ಕೋತಿ ಸಾವನ್ನಪ್ಪಿದೆ. ಕಣ್ಣೀರು ತರಿಸ್ತಾ ಇದೆ ಆ ವಾನರ ಸೇನೆ. ಆ ಮರಿ ಕೋತಿಯನ್ನು ಕಾಪಾಡ್ತಿರೋದಿರ್ಬೋದು ಅಥವಾ ತಾಯಿ ಕೋತಿಯ ಮಮತೆ ಇರ್ಬೋದು, ಅದೆಲ್ಲವೂ ಕೂಡ ಮನ ಕಲಕುವಂತಿದೆ ದೃಶ್ಯಗಳು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗಾಗಲೇ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ರು, ನಾವೆಷ್ಟೇ ಪ್ರಯತ್ನ ಪಟ್ಟರು ಮರಿ ಕೋತಿಯನ್ನ ಬಿಟ್ಕೊಡ್ತಾ ಇಲ್ಲ ತಾಯಿ ಕೋತಿ ಅಂತ. ಈಗ ಸತ್ತಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂದಿನ ಪ್ರೊಸೀಜರ್ ಏನು? ಸೌಖ್ಯ ಏನಂತಂದ್ರೆ, ಕೊಪ್ಪಳ ತಾಲೂಕಿನ ಹುಲಗಿ ಗ್ರಾಮದ ಬಳಿಯಲ್ಲಿ ಒಂದು ಮರಿ ಕೋತಿ ಏನಂದ್ರೆ ನೀರು ಕುಡಿಯುವ ಸಂದರ್ಭದಲ್ಲಿ ಆ ಒಂದು ಸ್ಟೀಲ್ ಅಂತ ತಂಬಿಯ ಒಂದು ಇದು ಬಿಂದಿಗೆ ಬರುತ್ತೆ. ಆ ಬಿಂದಿಗೆಯಲ್ಲಿ ತಲೆಯನ್ನ ಸಿಕ್ಕಾಕೊಂಡಿತ್ತು. ಸತತ 3 ದಿನಗಳಿಂದ ಆ ನಮ್ಮ ಕೋತಿ ಮರಿ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿತ್ತು ಮತ್ತು ಬಹಳಷ್ಟು ನರಕ ಯಾತನೆ ಅನುಭವಿಸ್ತಾ ಇತ್ತು. ಆದ್ರೆ ಆ ಮರಿ ಕೋತಿಯನ್ನ ಬಿಂದಿಗೆಯಲ್ಲಿ ತಲೆ ಸಿಕ್ಕಾಗಿತ್ತು. ಅದನ್ನ ರಕ್ಷಣೆ ಮಾಡೋ ಸಲುವಾಗಿ ಇನ್ನು ಮುಂಡ್ರಾಬಾದ್ನ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸ್ಥಳೀಯರು ಏನಂದ್ರೆ 3 ದಿನಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರು. ಆದ್ರೆ ಆ ವಾನರ ಸೇನೆ ಏನಂತಂದ್ರೆ ಅದು ಸಂಪೂರ್ಣವಾಗಿ ಯಾವುದೇ ರೀತಿಯಿಂದ ರಕ್ಷಣೆ ಕಾರ್ಯ ಮಾಡಲು ಕೂಡ ಬಿಡ್ತಾ ಇದ್ದಿಲ್ಲ. ಇದರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು. ಆದ್ರೆ 3 ದಿನಗಳಿಂದ ಉಸಿರಾಟದ ಸಮಸ್ಯೆ ಆಗಿ ಏನಂದ್ರೆ ಈ ಕೋತಿ ಮರಿಗೆ ಸಾವನ್ನಪ್ಪಿದಂತೆ ಇರುತ್ತದೆ. ಯಾಕಂತಂದ್ರೆ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಆ ಒಂದು ವಾನರ ಸೇನೆಯಲ್ಲಿ ಒಂದು ಗಂಡು ಕೋತಿ ಇರುವಂತದ್ದು, ಅದು ಯಾರೇ ಏನ್ ರಕ್ಷಣೆ ಮಾಡಕ್ ಹೋದ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಂದ್ರೆ ನಮ್ಮ ಮರಿ ಕೋತಿಗೆ ಏನ್ ಮಾಡ್ತಾರೋ ಏನೋ ಆ ತಮ್ಮ ಭಯದಲ್ಲಿ ಅಟ್ಯಾಕ್ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಸ್ಥಳೀಯರು ಕೂಡ ಬಿಸ್ಕೆಟ್ ಅದು ಹಾಕಕ್ ಹೋದ್ರು, ಹಣ್ಣು ಕೊಟ್ಟರು ಕೂಡ, ಆಹಾರ ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ತಿನ್ನದೇ ಅಂದ್ರೆ ಬಹಳಷ್ಟು ಏನಂದ್ರೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿತ್ತು. ಇದರಿಂದ ಕಾರ್ಯಾಚರಣೆಗೆ ಬಹಳಷ್ಟು ಸಮಸ್ಯೆ ಆಗಿತ್ತು. ಇದೀಗ ಏನಂತಂದ್ರೆ ಉಸಿರಾಟ ಸಮಸ್ಯೆಯಿಂದ ಆ ಕೋತಿ ಮರಿ ಸಾವನ್ನಪ್ಪಿತ್ತು. ಅದು ಸಾವನ್ನಪ್ಪಿದ್ರು ಸಹ ಏನಂದ್ರೆ ಆ ತಾಯಿ ಏನ್ ಕೋತಿ ಇದೆ ಆ ಮರಿಯನ್ನು ಎತ್ಕೊಂಡು ಹೋಗುವಂತ ಮನ ಕಲ್ಕುವ ದೃಶ್ಯ ನಿಜವಾಗ್ಲೂ ಕೂಡ ಬಹಳಷ್ಟು ಅಂದ್ರೆ ಮನ ಕಲ್ಕುವಂತಿತ್ತು. ಅದ್ರ ಜೊತೆಗೆ ಏನಂತಾರೆ ಸ್ಥಳೀಯರು ಕೂಡ ದುಃಖ ವ್ಯಕ್ತಪಡಿಸಿದ್ರು. ಇಲ್ಲ, ಒಂದು ತಾಯಿಯ ಮಮತೆ ಹೆಂಗಿರುತ್ತೆ, ಅಂತಃಕರಣ ಹೆಂಗಿರುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಪ್ರಾಣಿಯಲ್ಲೂ ಕೂಡ ಒಂದು ಜೀವಿಗಳು ಕೂಡ ಈ ರೀತಿ ಇರುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಗೆ ದುಃಖ ಆಗುತ್ತೆ ಅಂತ ಹೇಳಿ ಒಂದು ದುಃಖವನ್ನು ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಸತತವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು 4 ಗಂಟೆಗಳ ಕಾರ್ಯಾಚರಣೆ ನಂತರ ಏನು ಉಳಿದಂತ ಏನು ವಾನರ ಸೇನೆ ಇತ್ತು, ಅವೇನ ಕೋತಿ ಮರಿ ಇತ್ತು, ಕೋತಿ ಮರಿಯ ಸುತ್ತ ವಾನರ ಸೇನೆ ಕಾವಲಾಗಿತ್ತು. ಆ ವಾನರ ಸೇನೆಯನ್ನ ಬೇರೆ ಕಡೆ ಒಂದು ದೃಷ್ಟಿಯನ್ನ ನೆಟ್ಟು ಅಂದ್ರೆ ಬೇರೆ ಕಡೆ ಅವ್ರನ್ನ ಸ್ಥಳಾಂತರ ಮಾಡಿ ಆ ಮರಿ ಕೋತಿನ ರಕ್ಷಣೆ ಮಾಡಲು ಈಗ ಅಂದ್ರೆ ಏನು ಮುಂಡ್ರಾಬಾದ್ನ ವಲಯ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಈಗಾಗಲೇ. ಆದ್ರೆ
ಯಶಸ್ವಿ ಆದ್ರೂ ಸಹ ಈಗಾಗಲೇ ಮರಿಕೋತಿ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಆ ಮರಿಕೋತಿಯನ್ನ ತೆಗೆದುಕೊಂಡು ಬಂದು ಈಗಾಗಲೇ ಏನೋ ಒಂದು ಸಂಪ್ರದಾಯ ಪ್ರಕಾರ ಪೂಜೆ ಸಲ್ಲಿಸಿ ಮತ್ತು ಅದರ ಜೊತೆಗೆ ಏನು ವೈದ್ಯರು ಬರುತ್ತೆ, ಪಶು ಏನು ಪ್ರಾಣಿಯ ಒಂದು ವೈದ್ಯರು ಬರ್ತಾರೆ, ವೈದ್ಯರ ನಂತರ ಏನು ಶವ ಪರೀಕ್ಷೆ ನಂತರ ಆ ಕೋತಿ ಮರಿಯನ್ನ ಇಲ್ಲಿ ಸ್ವತಃ ಏನಂದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಂತಿಮ ಸಂಸ್ಕಾರ ಮಾಡಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆ ಅಂದ್ರೆ ಎಷ್ಟು 3 ದಿನಗಳಿಂದ ಕಾರ್ಯಾಚರಣೆ ನಡೆದ್ರು ಕೂಡ ಇದೀಗ ಮರಿಕೋತಿ ಸಾವನ್ನಪ್ಪಿರುವುದು ಬಹಳಷ್ಟು ಜನರಿಗೆ ಮತ್ತು ಪ್ರಾಣಿ ಪ್ರಿಯರಿಗೆ ಒಂದು ದುಃಖದ ವಿಷಯ ಆಗಿರುತ್ತದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ. ಕೊನೆಗೂ ಕೋತಿ ಮರಿ ನರಳಿ ಪ್ರಾಣ ಬಿಟ್ಟಿದೆ. ಕಾರಣ ಬಿಂದಿಗೆ ತಲೆಯಲ್ಲಿ ತಗ್ಲಾಕೊಂಡು 4-5 ದಿನಗಳಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ. ಆ ಕೋತಿಗಳಿಗಂತೂ ಬಿಂದಿಗೆ ತೆಗೆಯೋದಕ್ಕೆ ಬಂದಿಲ್ಲ. ಗ್ರಾಮಸ್ಥರು ತೆಗೆಯೋದಕ್ಕೆ ಟ್ರೈ ಮಾಡಿದ್ರು ಕೂಡ ಕೋತಿ ಮರಿಯನ್ನ ಆ ಕೋತಿ ತಾಯಿ ಏನಿದೆ ಅದು ಮತ್ತು ಗಂಡು ಕೋತಿ ಎರಡೂ ಕೂಡ ಬಿಟ್ಕೊಟ್ಟಿಲ್ಲ. ಯಾರೇ ಬಂದರೂ ಕೂಡ ಗಂಡು ಕೋತಿ ಅಟ್ಯಾಕ್ ಮಾಡ್ತಾ ಇತ್ತಂತೆ. ಹೀಗಾಗಿ ಆ ಒಂದು ಕೋತಿ ಮರಿಯನ್ನು ರಕ್ಷಣೆ ಮಾಡೋದಕ್ಕಾಗಿಲ್ಲ. ಕೊನೆಗೂ ಆ ಕೋತಿ ಮರಿ ಸಾವನ್ನಪ್ಪಿದ್ರೂ ಕೂಡ ಕೋತಿ ಮರಿಯ ಸುತ್ತಾನೇ ವಾನರ ಸೇನೆ ಇತ್ತಂತೆ. ಹೇಗೋ ಮಾಡಿ ದೃಷ್ಟಿ ಬೇರೆ ಕಡೆ ಹಾಯಿಸಿ ಗಮನ ಸೆಳೆದು ಕೊನೆಗೂ ಕೋತಿ ಮರಿಯನ್ನು ಅಂದರೆ ಅದ್ರ ತಲೆಯಲ್ಲಿದ್ದಂಥ ಬಿಂದಿಗೆಯನ್ನು ತೆಗೆದು ಈಗ ಅದರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಂತೆ. ಬಿಂದಿಗೆಯಲ್ಲಿ ಸಿಲುಕಿದ್ದಂಥ ಕೋತಿ ಮರಿ ಕೊನೆಗೂ ಅದು ಬದುಕುಳಿಲಿಲ್ಲ, ಸಾವನ್ನಪ್ಪಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅರಣ್ಯಾಧಿಕಾರಿಗಳಂದ್ರೆ ಅವುಗಳ ಹಸಿವು ನೀಗಿಸೋದಕ್ಕೆ ಅಥವಾ ನೀರಿನ ದಾಹವನ್ನು ನೀಗಿಸೋದಕ್ಕೆ ಅಂತ ಅಲ್ಲಲ್ಲಿ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿದ್ರೆ ಈ ರೀತಿ ಮನೆಗಳಿಗೆ ಅವು ನುಗ್ಗೋದಿಲ್ಲ. ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಆಗೋದಿಲ್ಲ ಅನ್ನೋದು ಒಂದು ಆಶಯ ಅಷ್ಟೇ. ಅದಕ್ಕೆ ಸಂಬಂಧಿಸಿದಂತೆ ನೋಡೋಣ ಅರಣ್ಯಾಧಿಕಾರಿಗಳು ಯಾವ ರೀತಿಯಾಗಿ ನಿಗಾ ವಹಿಸ್ತಾರೆ ಅಂತ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಅಕ್ಕಪಕ್ಕ ಕಾಡಿರೋದ್ರಿಂದ ಕೋತಿಗಳು ಕಾಡಲ್ಲಿರೋದ್ರಿಗಿಂತ ಈ ಕಡೆ ನಾಡಿಗೆ ಬರೋದೇ ಹೆಚ್ಚು. ಮನೆಗೆ ಬರೋದು, ದಾಂಧಲೆ ಮಾಡೋದು, ಈ ಹಣ್ಣು ಹಂಪಲಿದ್ರಂದ್ರೆ ಅಲ್ಲಿ ಹೋಗೋದು, ಲಗ್ಗೆ ಇಡೋದು. ಈ ಸಂದರ್ಭದಲ್ಲಿ ಪಾಪ ಇಂಥ ಘಟನೆ ಆಗ್ಬಿಟ್ರೆ ನೋಡಿ, ತಾಯಿ ಕೋತಿ ಮರಿಯನ್ನು ಕಳ್ಕೊಂಡು ನೊಂದ್ಕೊಂಡ್ಬಿಟ್ಟಿದೆ. ಆ ಮರಿ ಸತ್ತಿದ್ರೂ ಕೂಡ ಅದನ್ನು ಬಿಡ್ಲಿಲ್ವಂತೆ, ಹಾಗೆ ಔಚ್ಕೊಂಡೇ ಓಡಾಡ್ತಾ ಇತ್ತಂತೆ. ಕೊನೆಗೂ ಹೆಂಗೋ ಮಾಡಿ ಅರಣ್ಯಾಧಿಕಾರಿಗಳು ಅಲ್ಲಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಬೇರೆ ಕಡೆ ಗಮನ ಹರಿಸುವಂತೆ ಮಾಡಿ ಹಣ್ಣು ಹಾಕಿದ್ರು, ಬಿಸ್ಕೆಟ್ ಹಾಕಿದ್ರು, ಬೇರೆ ಕೋತಿಗಳು ಬರ್ತಾ ಇದ್ವಂತೆ. ಆದರೆ ಆ ತಾಯಿ ಕೋತಿ ಅದ್ರ ಜೊತೆಗಿದ್ದಂಥ ಗಂಡು ಕೋತಿ ಅವೆರಡು ಬಿಟ್ಕೊಟ್ಟೇ ಇಲ್ಲ ಆ ಮರಿಯನ್ನು. ಹೀಗಾಗಿ ಬಿಟ್ಟು ಕೊಡದೇ ಇದ್ದಿದ್ರೆ ಅಂದಾನೆ ಅರ್ಧ ಆ ಕೋತಿ ಮರಿ ಏನಿದೆ ಸಾವನ್ನಪ್ಪಿರೋದು. ಅಟ್ಲೀಸ್ಟ್ ಬಿಟ್ಟಿದ್ರೆ ಇವರು ಗ್ರಾಮಸ್ಥರು ಕಾಪಾಡ್ತಾ ಇದ್ರು, ಬಿಂದಿಗೆಯನ್ನು ತೆಗಿತಾ ಇದ್ರು. ಆದರೆ ಆ ತಾಯಿ ಯಾವಾಗಲೂ ಔಚ್ಕೊಂಡು ಓಡಾಡಿದ್ರಿಂದ ಮರಿರು ಸಿಗಲಿಲ್ಲ. ಮರಿ ಈಗ ಸಾವನ್ನಪ್ಪಿದೆ.